ಅದು. ಗಣಪತಿ ಬಂದ ಅಂದ್ರೆ ಕಸ ಎದ್ದಿದ್ದು ಹೋಗಿ ಗಣಪತಿ ತಲೆ ಮ್ಯಾಗ ಕುಂದ್ರು ಕರ್ಕಿ ಅದು ಆಗುತ್ತಲ್ಲ, ಕರಿಕಿಗೆ ಎಷ್ಟು ಕಿಮ್ಮತ್ ಐತಿ ಹೇಳಿ ನೋಡು. ಅದು ಕರಿಕೆ ಅಂತೈತದು. ಅಲ್ಲೋ ಮಕ್ಕಳೇ, 360 ದಿನಾನು ನನಗೆ ಮೂಸ್ ನೋಡೋದಿಲ್ಲ ನೀವು. ಗಣಪತಿ ಬಂದಾಗ 5 ದಿನ ಸಾಕಷ್ಟೇ. ಕರಿಕೆ ಎಲ್ಲೈತಿ, ಕರಿಕೆ ಎಲ್ಲೈತಿ ನೋಡ್ರಿ. ಅವ್ ಕರಿಕಿ ಬೆಳೆದವ್ ಬಂಗಾರ ಬೆಳೆದಂಗ್ ಗಣಪತಿಯಾಗ 5 ದಿನ. ಮತ್ತೆ ಗಣಪತಿ ಮುಗಿತು ಅಂದ್ರೆ ಕರಿಕಿ ಒಂದು ಕಸ ಅಷ್ಟೇ ಅದು. ಮತ್ತೆ ಕರಿಕಿ ಏರಿಸಿದ್ರೆ ಗಣಪತಿ ಖುಷಿ ಪಡ್ತಾನ ಅಷ್ಟು ಪಡುವುದಿಲ್ಲ. ಮತ್ತು ಅವನಿಗೆ ಬಂಗಾರದ ಕಿರೀಟ ಹಾಕಿದ್ರ ಗಣಪತಿ ಖುಷಿ ಪಡ್ತಾನು, ಗಣಪತಿ ಖುಷಿ ಪಡುವುದಿಲ್ಲ. ಅವನಿಗೆ ಚಲೋ ಚಲೋ ಪಟಾಕ್ಷಿ ಹೊಡೋದು, DJ ಹಚ್ಚಿ ಕುಣುದು, ಅವನ ಮುಂದೆ ರಂಗೋಲಿ ಹಾಕಿ ಅವನಿಗೆಲ್ಲ ಭಾರಿ ಗಣಪತಿ ನಮದ ಭಾರಿ ಅಂತಂದ್ರೆ ಗಣಪತಿ ಖುಷಿ ಪಡ್ತಾನ ಅಷ್ಟು ಖುಷಿ ಪಡುವುದಿಲ್ಲ. ಬಂಗಾರದ ಕಿರೀಟ ಹಾಕಿದ್ರು ಗಣಪತಿ ಖುಷಿ ಪಡುವುದಿಲ್ಲ. ಬಂಗಾರದ ಚಿನ್ನದ ಅಂಬಾರಿ ಮ್ಯಾಗ ಗಣಪತಿ ಮೆರೆಸಿದ್ರು ಗಣಪತಿ ಖುಷಿ ಪಡುವುದಿಲ್ಲ. ಗಣಪತಿ ಯಾವಾಗ ಖುಷಿ ಪಡ್ತಾನ ಅಂದ್ರ ಇನ್ನೊಬ್ಬರ ಮನಿ ಮುರಿಲಾರ್ದಂಗ ಯಾವ ಬದುಕ್ತಾನಲ್ಲ ಅವಾಗ ಗಣಪತಿ ಖುಷಿ ಪಡ್ತಾನ. ಚಪ್ಪಾಳ ಏನು ಜೋರು ಹೊಡಿತೀವಿ ನಾವು. ಮತ್ತ ಗಣಪತಿನ ಒಗದು ಬಂದ ಮ್ಯಾಗ ಇನ್ನೊಬ್ಬರ ಮನಿ ಮುರಿಯೋದ್ ಹಂಗ ಯೋಚನೆ ಮಾಡಿರ್ತೀವಿ ನಾವು. ಇನ್ನೊಬ್ಬರ ಮನಿ ಮುರಿಬಾರ್ದು, ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಲಾರ್ದಂಗ ನಡ್ಕೋಬೇಕು. ಇವೆರಡೇ ಮಾಡಿಬಿಟ್ರೆ ಸಾಕು, ಗಣಪತಿ ಖುಷಿ ಪಡ್ತಾನ. ಇನ್ನೊಬ್ಬರ ಮನಸ್ಸನ್ನ ನೋಯಿಸೋ ಕೆಲಸ ನಾವು ಮಾಡಬಾರ್ದು. ಏನು ತಗೊಂಡು ಹೋಗಿವಿ ಹೇಳಿ? ನಿಮ್ಮೂರೊಳಗೆ ಯಾರಾದರೂ ತೀರಿ ಹೋಗಿದ್ರ ಅವ್ರು ಮತ್ತೆ ಯಾವಾಗಾರ ವಾಪಸ್ ಎದ್ದು ಬಂದಾರ? ಬಾಗೇವಾಡಿಗೆ ಹೋದಾವ ಹಳ್ಳಿ ಬರ್ತಾನ, ಬಿಜಾಪುರಕ್ಕೆ ಹೋದಾವ ಹಳ್ಳಿ ಬರ್ತಾನ, ಮನಗುಳಿಗೆ ಹೋದಾವ ಹಳ್ಳಿ ಬರ್ತಾನ, ತಾಳಿಕೋಟಿಗೆ ಹೋದಾವ ಹಳ್ಳಿ ಬರ್ತಾನ. ಸ್ಮಶಾನಕ್ಕೆ ಒಮ್ಮೆ ಹೋಗ್ಯಾನ ಅಂದ್ರ ಅವ ಮತ್ತೆ ಯಾವತ್ತೂ ಹಳ್ಳಿ ಬರಕ ಸಾಧ್ಯನೇ ಇಲ್ಲ. ಇದು ಸ್ಮಶಾನದ ತಾಕತ್ತಿದು. ಒಮ್ಮೆ ಒಳಗ ತಗೊಂತು ನಮ್ಮನ್ನಂದ್ರ ಮುಗಿದೋಯ್ತು. ನಮ್ಮ ರೊಕ್ಕ, ನಮ್ಮ ಬಂಗಾರ, ನನ್ನ 3 ಅಂತಸ್ತಿನ ಮನಿ ಎಲ್ಲವೂ 1 ಸೆಕೆಂಡ್ ಒಳಗ ಮಣ್ಣೊಳಗ ಮುಚ್ಚಿ ನಮ್ಮ ಮಣ್ಣು ನಮ್ಮ ಮ್ಯಾಗ ಬರ್ತದ. ಮಣ್ಣು ಗೆಲ್ತದ, ನಾವು ಸೋಲ್ತೀವಿ. ಮಣ್ಣು ಗೆಲ್ತದ, ನಾವು ಸೋಲ್ತೀವಿ. ನಿಮ್ಮೂರಾಗ ಯಾವರ ಹೋಗಿರ್ತಾವಲ್ಲ ಅವು ನೋಡ್ರಿ, ನೀವು ಅಂತೀರಿ ಬರ್ತೀನಿ ತಡಿ ಅಂತ ಹೋದವ ಬರ್ತಾನ. ಯಾರಾದರೂ ಊರಿಗೆ ಹೊಂಟಿದ್ರೆ ಏನಂತೀವಿ? ಹೋಗಿ ಬರ್ತೀನಿ ತಡಿ, ಹೋಗಿ ಬರ್ತಾನ ತಡಿ ಅಂತೀವಿ. ಮತ್ತೆ ಹೆಣ ಹೊಂಟಿದ್ರ ಹೋಗೇಬೇಕು ಅಂತೀವಿ. ಜೀವಿದ್ದ ಮ್ಯಾಗ ಹೋಗಿ ಬರ್ತದ ಅಂತ ಅಂತೀವಿ. ಜೀವ ಹೋಯ್ತು ಅಂದ್ರ ಹೋಗ್ಯಾನ ಮುಗ್ದದ ಒಂದು ಅಂತ ಅಂತೀವಿ. ನಿಮ್ಮೂರಾಗ ಯಾವ್ದಾರ ಒಂದು ತೀರ್ಕೊಂಡಿತ್ತು ಅಂದ್ರೆ ಏನ್ ಮಾಡ್ತೀರಿ? ಸ್ಮಶಾನ ನಿಮ್ಮೂರಾಗ ಇರ್ತದ, ಮಣ್ಣು ಹಾಕಿ ಸ್ಮಶಾನ ಇರ್ತದ. ಸ್ಮಶಾನಕ್ಕೆ ಹೆಣ ಸಮೀಪ ಆಗ್ಬೇಕಾಗಿತ್ತು ಅಂದ್ರ ಅಳವ್ರದ್ದು ಸೌಂಡ್ ಜಾಸ್ತಿ ಆಗುತ್ತದ. ನೋಡಿರ ಅವು ಸ್ಮಶಾನಕ್ಕೆ ಇನ್ನೇನು ಸ್ಮಶಾನಕ್ಕೆ ಹೆಣ ಹತ್ರ ಹೋಗ್ಬೇಕು, ಅಳವ್ರದ್ದು ಸೌಂಡ್ ಜಾಸ್ತಿ ಆಗುತ್ತ. ಅವ್ರು ಅಂತಿರ್ತಾರ, ಅವ್ರು ಅಲ್ಲ ಇನ್ನು 10 ನಿಮಿಷ ಮ್ಯಾಲ ನಿನಗೆ ಮುಚ್ತಾರ, ಕಣ್ಣು ಬಿಡಬಾರ್ದ ಅಂತಿರ್ತಾರ. ಮತ್ತ ಕಣ್ಣು ಬಿಡಬಾರ್ದ ಅಂತ ಜೋರ್ ಅಳ್ತಿರ್ತೀರಿ. ಹೆಣ ಕಣ್ಣು ಬಿಟ್ರೆ ಒಬ್ಬರ ಇದ್ದೀರಿ ನೀವು ಮುಂದೆ. ಕಣ್ಣು ಬಿಡಬಾರ್ದ ಕಣ್ಣು ತೆಗಿಬಾರ್ದ ನಮ್ಮಪ್ಪ ಅಂತ ಅಳ್ತೀವಿ. ಜರ ಮತ್ತ ಕಣ್ಣು ತೆಗೆದ ಅಪ್ಪಿ ಅಂತ ತಿಳ್ಕೊಂಡು ಒಬ್ಬರೇ ಇದ್ದೀರ. ಹೆಣ ಬಂದದ, ಹೆಣ ಅಲ್ಲೋ ದೇವ್ರ ಅಂತ ಓಡಿ ಬರ್ತೀವಿ. ಅಪ್ಪಿದ್ದವ ನಮ್ಮ ಅಪ್ಪ ಇದ್ದ, ಸತ್ತ ಮೇಲೆ ಅಪ್ಪಿದ್ದವ ಹೆಣ ಆದ. ಹೆಣ ಇದ್ದವ ಒಂದ್ ವೇಳೆ ಕಣ್ಣು ತೆಗೆದಂದ್ರೆ ಹೆಣ ಹೋಗಿ ದೆವ್ವ ಆದ ಅಷ್ಟೆ. ಎಲ್ಲಿವರೆಗೂ ನಮಗೆ ಬೆಲೆ? ಎಲ್ಲಿವರೆಗೂ ಈ ಹೃದಯದೊಳಗೆ ಉಸಿರಿರ್ತೈತಲ್ಲ ಅಲ್ಲಿವರೆಗೂ ಮಾತ್ರ ನಮಗೆ ಬೆಲೆ. ಒಮ್ಮೆ ಈ ಹೃದಯದಿಂದ ಉಸಿರು ಹೋಯ್ತು ಅಂದ್ರ ನಮಗೆ ಬೆಲೆ ಇಲ್ಲ. ಒಂದು ದಿನ ಗಿಡ ಮರವಾಗಿ ಬೆಳೆದೈತಿ ಅಂದ್ರ ಅದು ಬೀಳಲೇಬೇಕದು. ಮತ್ತೆ ಇವತ್ತಿಲ್ಲ ನಾಳೆ ಈ ಮೈಕ್ ಚಂದ ಆಪರೇಟ್ ಆಗಕತ್ತೈತಿ ಅಂದ್ರ 10 ವರ್ಷ ಬಿಟ್ಟ ಮ್ಯಾಗಾದ್ರೂ ಈ ಮೈಕ್ ಕೆಡಲೇಬೇಕು. ದೊಡ್ಡ ಕಾರ್ದಾಗ ನಾ ಅಡ್ಡಾಡಕತ್ತೀನಿ ಅಂದ್ರ ಇವತ್ತಿಲ್ಲ ನಾಳೆ ಆ ಕಾರ ಗುಜರಿ ಸೇರಬೇಕು. 3 ಅಂತಸ್ತಿನ ಮನಿ ನಾ ಕಟ್ಟೀನಿ ಅಂದ್ರ ಇವತ್ತಿಲ್ಲ ನಾಳೆ ಆ ಮನಿ ಮುರಿದು ಬೀಳಬೇಕು. ನಂದು ಅಂತ ಓಡಾಡಿದ ಅಹಂಕಾರಿ ಮನುಷ್ಯ ಇವತ್ತಿಲ್ಲ ನಾಳೆ ಸಾಯಲೇಬೇಕು. ಇದು ಪ್ರಕೃತಿಯ ನಿಯಮ. ಇದು ತಿಳ್ಕೊಂಡಿವ ಅಂದ್ರೆ ಬದುಕು ಬಂಗಾರ ಆಗ್ತದ. ಇದನ್ನ ತಿಳ್ಕೊಂಡು ಬದುಕುದು ಅಷ್ಟೆ. ಏನು ಜೀವನದಲ್ಲಿ ಒಬ್ಬ ಹಿಂಗೆ ತಾತ 20 ವರ್ಷಕ್ಕ ಮನಿ ಕಟ್ಟಿದ್ದ, ಮಸ್ತ್ 50 ಲಕ್ಷ ರೂಪಾಯಿ ಮನಿ ಕಟ್ಟಿದ್ದ. ಬಿಜಾಪುರಕ್ಕೆ ಹೋಗಿ ಒಂದು ಸೋಫಾ ತಗೊಂಡು ಬಂದಿದ್ದ. ಊರಾಗ ಒಬ್ಬ ಚೇರ್ ಮಾರಿದ್ದ, ಆ ಚೇರ್ ಒಂದು ತಗೊಂಡಿದ್ದವ. 25 ವರ್ಷಕ್ಕನೆ ಚಲೋ ಮನಿ ಕಟ್ಟಿದ್ದ. ಮುಂದೆ 50 ವರ್ಷ ಅವನಿಗೆ ಯಾರೇ ಭೇಟಿ ಆದ್ರೂ ಏನ್ ಹೇಳ್ತಿದ್ದ? ಒಂದು ಮನಿ ಕಟ್ಟಿನಿ, ಒಂದು ಸೋಫಾ ತಂದಿನಿ, ಒಂದು ಚೇರ್ ತಂದಿನಿ. ಇದೇ ಹೇಳಿದ್ದವ, ಯಾರೇ ಹೇಳೇ ಇಲ್ಲ. ಯಾರು ಬಂದ್ರು ಏನ್ ಹೇಳ್ತಿದ್ದ? ಮಸ್ತ್ ಮನಿ ಕಟ್ಟಿನಿ.
ಮತ್ತು ಊರಾಗ ಯಾವ ಸ್ವಾಮಿಗಳು ಬಂದ್ರು ಅವ್ರಿಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದ ಗುರುಗಳ. ಊರು ಏನ್ ಮಾಡ್ತೀರಿ ಬಿಡ್ರಿ, ನನ್ನ ಮನಿ ನೋಡಿ ಬರ್ರಿ ಅಂತ ಮನಿ ಕರ್ಕೊಂಡು ಹೋಗ್ತಿದ್ದ. ಹೊಸರಿಗೂ ಮನಿ ತೋರಿಸಿ ನೋಡ್ರಿ ಗುರುಗಳ, 50 ಲಕ್ಷ ರೂಪಾಯಿ ಮನಿ ಕಟ್ಟಿನಿ, ಒಂದು ಸೋಫಾ ತಗೊಂಡಿನಿ, ಒಂದು ಚೇರ್ ತಂದಿನಿ, ಇದ್ದಿದ್ದೇ ತಲೆಯಾಗ 3 ಚಲೋ ಚಲೋ ಗಿಡ ಇದ್ದು ಕಂಡೇ ಇಲ್ಲ, ಚಲೋ ಚಲೋ ಗಿಡಗಳಿದ್ದು ಗಿಡದೊಳಗ ಹೂವಿದ್ದು ಕಂಡೇ ಇಲ್ಲ. ಈ ಜಗತ್ತು ಎಷ್ಟು ಚಂದ, ಗಣಪತಿ ಬಂದಾಗ 5 ದಿನ ಮೆರವಣಿಗೆ ಇತ್ತು ಕಂಡೇ ಇಲ್ಲ. ಅವನ ತಲೆಯಾಗ ಇದ್ದಿದ್ದೇನು, ನನ್ನ 50 ಲಕ್ಷ ರೂಪಾಯಿ ಮನಿ, ನಂದು ಸೋಫಾ, ನಂದು ಚೇರ್. ಅವನಿಗೆ ಒಂದು ದಿನ ಆರಾಮ್ ತಪ್ಪಿ BEd ಅಡ್ಮಿಟ್ ಮಾಡಿದ್ರು. ಮಕ್ಕಳು ಓಡಿ ಹೋದು ಅವನ ಕಡೆ. ಯಾಕ ಆರಾಮದ ಅಂತ ನೋಡಕ್ ಹೋಗಿಲ್ಲ ಮಕ್ಕಳು. ಮನಿ ನನ್ನ ಹೆಸರು ಮ್ಯಾಗ ಬರಿತಾನಂತ 1ನೇದಾವ್ ಹೋಗಿದ್ದ, ಇನ್ನೊಬ್ಬ 2ನೇದಾವ್ ಮನಿ ನನ್ನ ಹೆಸರು ಮ್ಯಾಗ ಬರಿತಾನಂತ 2ನೇದಾವ್ ಹೋಗಿದ್ದ. ಇಬ್ರು ಖಾಲಿ ಪೇಪರ್ ಪೆನ್ ತಗೊಂಡ್ ಕುಂತಿದ್ರಲ್ಲಿ. ಅವ ಅಪ್ಪ ಇನ್ನ ಡಾಕ್ಟರ್ ಅಂದ್ರು, ಇನ್ನು 20 ಸೆಕೆಂಡ್ದಾಗ ನಿಮ್ಮ ಅಪ್ಪ ಸಾಯ್ತಾನ, ಮತ್ತೆ ಏನಾರ ಮಾತಾಡೋದಾದ್ರ ಮಾತಾಡ್ರಿ ಕೊನೆದಾಗಿ. ಅವ ಹೊಸರು ಕರೆದಿದ್ದ. 1ನೇ ಮಗ ಏನ್ ಯೋಚನೆ ಮಾಡ್ದ, ದೊಡ್ಡವ ನಾ ಅದೀನಿ ಅಂದ್ರೆ ಮನಿ ನನಗ್ ಬರಿತಾನಂತ 1ನೇದಾವ್ ಯೋಚನೆ ಮಾಡಿದ್ದ. 2ನೇದಾವ್ ಏನ್ ಯೋಚನೆ ಮಾಡ್ದ, ಸಣ್ಣವ ಮುದ್ದಿನ ಮಗ ನಾ ಅದೀನಿ ಅಂದ್ರೆ ನನಗ್ ಮನಿ ಬರಿತಾನಂತ ಸಣ್ಣದಾವ್ ಯೋಚನೆ ಮಾಡಿದ್ದ. 2 ಖಾಲಿ ಪೆನ್ ತಗೊಂಡು ಹಿಂಗ ಮುಂದೆ ನಿಂತಾವ್. 20 ಸೆಕೆಂಡ್ ಐತವ, ಏನ್ ಹೇಳಿ ಸಾಯ್ಬೇಕ ಅವ ಮುತ್ಯ. ಅವ ಅಂದ, ನೋಡಪ್ಪ ಟೇಬಲ್ ಬಾಳ ಚಂದ ಜೋಪಾನ ಮಾಡ್ರಿ ಅಂದ ಸಪ್ಲತಾವ. ಏನು ಮಾಡಕ್ ಹೋಗ್ಬೇಡ್ರಿ, ಟೇಬಲ್ ಬಹಳ ಚಂದ ಜೋಪಾನ ಮಾಡ್ರಿ. ಊರಾಗ ಬಂದಾಗ ನನ್ನ ಅಂತ ಟೇಬಲ್ ಯಾವ್ದು ಸಾಯ್ಬೇಕಾದ್ರೂ ತಲೆಯಾಗಿದ್ದೇನು, ಮನಿ ಸೋಫಾ ಟೇಬಲ್ ಅಷ್ಟೇ. ಅವು ಹುಡುಗರು ಅವು 2 ಒಂದು ಚಲೋ ಬಂದ್ವಲ್ಲ, ನಾವು ಖಾಲಿ ಪೇಪರ್ ತಗೊಂಡು ನನ್ನ ಹೆಸರು ಮೇಲೆ ಬರಿತಾನಂತ ನಾವು ಬಂದ್ರಿ. ಆ ಟೇಬಲ್ ಜೋಪಾನ ಮಾಡ ಅನ್ಕೊಂತ ಫಾರ್ಮಲ್ ಆಗಿವ ಅಂದ. ಏನ್ ಜಗತ್ತಿನೊಳಗೆ ಬರೀ ಮನಿ ಅಷ್ಟೇ ಐತನು? ಏನ್ ಜಗತ್ತಿನೊಳಗೆ ಬರೀ ನಂದ ಒಂದು ಸೋಫಾ ಭಾರಿ ಅನು? ಜಗತ್ತಿನೊಳಗೆ ಏನ್ ನಂದು ಕಾರ್ ಒಂದ ಭಾರಿ ಅನು? ಎಷ್ಟು ಅದ್ಭುತವಾದ ಈ ಜಗತ್ತಿಲ್ಲ, ಎಷ್ಟು ಚಂದ ಈ ಜಗತ್ತಿಲ್ಲ. ಎಷ್ಟು ಹಕ್ಕಿ ಎಷ್ಟು ಮಸ್ತ್ ಹಾರಾಡ್ಯಾವು, ಯಾವ ಅವಸರ ಪಟ್ಟಿಲ್ಲ. ಹಳ್ಳ ಬಂದ್ರೆ ನದಿ ಎಷ್ಟು ಚಂದ ಹರಿದಾವು, ಯಾವ ಅವಸರ ಪಟ್ಟಿಲ್ಲ. ಅವು ಎಲ್ಲ ಬಿಟ್ಟಿವಿ. ನಂದು ಮನಿ, ನಂದು ಸೋಫಾ, ನಂದು ಟೇಬಲ್ ಅನ್ಕೊಂತ ಹೋಗಿವಲ್ಲ, ಯಾವುದು ನಮ್ ಹಿಂದೆ ಬರೋದೇ ಇಲ್ಲ. ನಿಜವಾಗಲೂ ಬರೋದು ಒಂದೇ. ಏನು ನಮ್ ಹಿಂದೆ ಬರ್ತೈತಿ ಅಂದ್ರ, ಇದ್ದಾಗ ಏನು ಪುಣ್ಯದ ಕೆಲಸ ನಾವು ಮಾಡಿರ್ತೀವಲ್ಲ ಅದು ನಮ್ಮದು ಒಂದೇ ಬರ್ತೈತಿ. ನೋಡ್ರಿ, ಹುಡುಗರೆಲ್ಲ ಸೇರಿ ಯಾರೋ ಒಬ್ರು ಸ್ವಾಮಿಗಳನ್ನ ಕರೆಸಿ ಊರಾಗ DJ ಹಚ್ಚುದು ಬಿಚ್ಚುದು ಅವು ಇರ್ಲ ಸೆಕೆಂಡರಿ. ಅವು ಮೊದಲು ನಮ್ಮ 3 ಜನಕ್ಕ, ಈಗ ನೋಡಿ ನಾನೆಲ್ಲ ನೋಡಿದ್ದೀನಿ, ಸುಮ್ಮನೆ ಯಾರ್ಯಾರನ್ನೋ ಕರೆಸಿ ಕುಣಿಸ್ತಾರ, ಜನಗಳಿಗೆ ಹಾಳು ಮಾಡ್ತಾರ. ಅದನ್ನು ಮಾಡೋದು ಬೇಡ. ನಾವೆಲ್ಲರೂ ಒಂದ್ ಕೆಲಸ ಮಾಡೋನು, ಯಾರ್ಯಾರು ಚಲೋ ಸ್ವಾಮಿಗಳದಾರ ಅವ್ರನ್ನ ಕರೆಸಿ ನಮ್ಮೂರ ಪ್ರವಚನ ಹಚ್ಚಿ ನಮ್ಮ 3 ಮಂದಿ 1-2 ಚಲೋ ಮಾತು ಹೇಳುನು ಅಂತ ಮಾಡ್ಯಾವಲ್ಲ ಹುಡುಗರು. ಇದು ನಿಜವಾದ ಸಾಧನೆ, ಇದು ನಿಜವಾದ ಕೆಲಸ. ಒಟ್ಟು ಸಣ್ಣ ಹುಡುಗರು, ನಾನು ಕಲ್ಯಾಣ ಮಂಟಪದಾಗಿದ್ದೆ, ಮಠದ್ದು ಬಂದು ಓಡಿ ನೀವು ಒಂದು ಡೇಟ್ ಕೊಡಬೇಕ್ರಿ ನಮ್ಮ ಊರಿಗೆ ಅಂದ್ರೆ. ಯಾವ ಊರು? ಹಿಂಗ ನಂದ್ಯಾಳಿಂದ ಬಂದಿರಪ್ಪ, ಮತ್ತ ಇವಸು ಹುಡುಗರು ಒಗ್ಗಟ್ಲೆ ಮಾಡಕತ್ತೀವಿ, ಒಂದಿನ ನೀವು ಕೊಡ್ಲೇಬೇಕು. ಎದಕ್ಕ? ನೀವು ಹುಡುಗರು ಇದ್ದಂಗ ಸಣ್ಣವರಲ್ಲ, ನಮ್ಮ ವಾರಿಗೆವ್ರ, ನೀವು ಬರಬೇಕು ನಮ್ಮ ಊರಿಗೆ ಮೊದಲು ನೀವು. ಮತ್ತ ಅಲ್ಲೋ ನಾನು ಅಲ್ಲಿ ಕಾರ್ಯಕ್ರಮ ಬಹಳ ಅದಾವು, ನೋಡ್ತೀನಪ್ಪ ಅಂತ ಹೇಳಿದ್ದಾನ. ನಾವು ಒಂದು ಅಜ್ಜರ್ ನೀವ್ ಏನ್ ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ, ಒಂದು ದಿನ ನಮ್ಮ ಊರಿಗೆ ಬರ್ರಿ. 2 ವರ್ಷ ಗಂಟೆ ಬಿದ್ದಿ ಬರೋದಾಗಲ್ದಾಗ್ಯದ, ಈ ವರ್ಷ ಬಂದ್ರಿ ಅಂದ್ರೆ ನಾವು ಬಹಳ ಖುಷಿ ಆಗುತ್ತ ಅಂತಂದು. ನೋಡ್ರಿ ಎಷ್ಟು ಚಂದ ಒಂದ್ ಶಿಸ್ತು ಊರ ಕಾಯ್ಕೊಂಡಾರ ಅಂದ್ರ, ರಂಗೋಲಿ, ಅವ್ರು ಹಾಕಿರೋ ಬಟ್ಟೆ, ನಿಮಗೆಲ್ಲ ಕೂರಿಸಿರೋ ರೀತಿ, ಮತ್ತೆ ವೇದಿಕೆ ವ್ಯವಸ್ಥೆ ಮಾಡಿರೋದು, ಸಮಯಕ್ಕೆ ಕಿಮ್ಮತ್ ಕೊಟ್ಟಿರೋದು, ಇದೆಲ್ಲ ನೋಡಿದ್ರೆ ನನಗೇನ್ ಅನಿಸ್ತೈತಿ, ಬ್ಯಾರೆ ಊರಾನು ಹುಡುಗರು ಗೇಮ್ ಆಡಿ ಹಾಳಾಗತ್ತಾವ, ಬ್ಯಾರೆ ಊರಾನು ಹುಡುಗರು ಇನ್ನೊಬ್ಬರನ್ನ ಚುಡಾಯಿಸಿ ಹಾಳಾಗತ್ತಾವ, ಬ್ಯಾರೆ ಊರಾನು ಹುಡುಗರು ಬೆಟ್ಟಿಂಗ್ ಆಡಿ ಜೀವನ ಹಾಳು ಮಾಡ್ಕೊಳಕತ್ತಾವ, ನಂದಿಯಾಳು ಹುಡುಗರು ಪ್ರವಚನ ಹಚ್ಚಿ ಊರು ಉದ್ಧಾರ ಮಾಡಕತ್ತಾವಲ್ಲ, ಇದು ನಿಜವಾದ ಸಾಧನೆ. ನಾನು ಹೊಗಳಿಕೆ ಮಾತು ಹೇಳಕತ್ತಿಲ್ಲ, ಬಹಳ ಕಡಿಮೆ ಆಗೈತಿ ಪ್ರವಚನ, ಸ್ವಾಮಿಗಳು, ಧರ್ಮ, ಸಂಸ್ಕೃತಿ ಬಹಳ ಕಡಿಮೆ ಆಗೈತಿ. ಹಿಂಗ ತುದಿ ಅಂಚದಲ್ಲಿರುವ ಇದನ್ನ ಒಂದ್ ಎತ್ತು ಹಿಡಿಬೇಕು ಅನ್ನೋ ಸಾಧನೆ ಐತಲ್ಲ, ಅದು ಬಹಳ ದೊಡ್ಡ ಕೆಲಸ. ಏನು ತಗೊಂಡು ಹೋಗಿಲ್ಲ. ಮಡಿವಾಳಪ್ಪ ಅಂತಾನ ಎಷ್ಟು ಚಂದ, 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಗಿ, 50ಕ್ಕೆ ಅರಿವು, 60ಕ್ಕೆ ಮರೆವು, 70ಕ್ಕೆ ಬಾಗಿ, 80ಕ್ಕೆ ಡೂಗಿ, 90ಕ್ಕೆ ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ, ನಿನ್ನ ಕುಣ್ಯಾಗಿಟ್ಟ ನಿನ್ನ ಮನೆಯವರು ಉಣ್ತಾರ ಬಿಸಿ ಬಿಸಿ ಹೋಳಿಗೆ, ಶಾಗಿ, ಹುಗ್ಗಿ ಅಂತಾನ ಕಡ್ಕೊಳ್ಳಿ. ಮಡಿವಾಳಪ್ಪ ಉಂಡಾರ ಇಲ್ಲ, ಮತ್ತೆ 2 ಗೋಣ ಆಡಿಸ್ತಾವ ಗೊತ್ತದವು, ಕುಣ್ತಾರ್ರಿ ಸ್ವಾಮಿಗಳ. ನಿಮ್ಮನ್ನ ಕಳಿಸುನು ಉಣ್ತಾರ್ರಿ, ನಮ್ಮನ್ನ ಇಟ್ಟು ಉಣ್ತಾರ್ರಿ. ಉಣ್ಣೋದಂಕ್ರೂ ಖರೆ ಐತಿ. ದೈದ್ ಹಾಕೊಂತೀರಿ ಇಲ್ಲಿ ಊರಾಗ, ಯಾರು ತಿಳ್ಕೊಂಡಾಗ ದೈದ್ ಹಾಕೊಂತೀರಿ ಇಲ್ಲಿ ಊರಾಗ. ದೈದ್ ಹಾಕೊಂಡು 5 ದಿವ್ಸಕ್ಕ 11 ದಿವ್ಸಕ್ಕ ದೈದ್ ಹಾಕೊಂಡು ಏನ್ ಮಾಡ್ತೀವಿ? ಹೋಳಿಗೆ, ತುಪ್ಪ, ಅನ್ನ, ಸಾರು, ಅಡಿಗೆ ಎಲ್ಲ ನೀಡ್ತೀವಿ. ಅವು ಸಂಬಂಧಿಕರಿಗೆ ನಾವು ಊರ್ ಹೊರಗಿರ್ತಾವಲ್ಲ, ಅವು ಮಣ್ಣಿಗೆ ಬರ್ಲಾರ್ದು ದೈದ್ ಹಾಕೊಳಕ್ ಬರ್ತಾವ. ನಾವೇನ್ ತಿಳ್ಕೊಂಡಿರ್ತೀವಿ? ಸತ್ತವನ ಬಗ್ಗೆ ಮಾತಾಡ್ತಾರ ಸಂಬಂಧಿಕರು ಅಂತ ತಿಳ್ಕೊಂಡಿರ್ತೀವಿ. ಅವು ಏನ್ ಮಾತಾಡ್ತಾವ? ಹೋಳಿಗ್ಯಾಗ ಇನ್ನೊಂದ್ ಚೂರು ಹೂರ್ಣ ಬೇಕಿತ್ತು ನೋಡಂತ ಮಾತಾಡ್ಯಾವ.
ಹೋಳಿಗ್ಯಾಗ ಇನ್ನೊಂಚೂರು ತುಪ್ಪ ಬೇಕಿತ್ತು ನೋಡಂತ ಮಾತಾಡ್ಯಾರ, ನಿಮ್ ಮುಂದೆ ಮಾತಾಡಿಲ್ಲ, ಬಸ್ ಸ್ಟ್ಯಾಂಡ್ ತಕ್ಕ ಹೋಗಿ ಮಾತಾಡ್ಯಾರ. ಇನ್ನೊಂಚೂರು ಸಾಂಬಾರ್ದಾಗ ಖಾರ ಇತ್ತಂದ್ರೆ ಎಷ್ಟು ಅದ್ಭುತ, ಸತ್ತಾನ ಬಿಟ್ಟಾರ ಒಂದು. ಅದು ಹೋಗ್ಯಾರ, ಅವ್ನು ಇಟ್ಟು ಬಂದಾರ, ಇಟ್ಟು ಬಂದಿದ್ದನ್ನೆಲ್ಲ ಮಾತಾಡ್ತಾರ. ಇದನ್ನ ತಿಳ್ಕೊಂಡು ಬದುಕುದಷ್ಟೇ. ಯಾವುದೂ ನನ್ನದಲ್ಲ, ಬಂಗಾರ ಮುಂದ್ ಕುಂತ ಅಳವ್ರ ಪಾಲಾಗ್ತದ, ಆಸ್ತಿ ಅಂತಸ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳ ಪಾಲಾಗ್ತದ, ಮತ್ತ ಮನಿ ನಾನು ಕಟ್ಟೀನಿ ಅಂದ್ರೆ ಮುಂದೆ ಬರೋ ಯಾರು ಇರ್ತಾರ ಅವ್ರ ಪಾಲಾಗ್ತದ. ಮತ್ ನಮ್ ಪಾಲ್ ಏನ್ರಿ ಸ್ವಾಮಿಗಳು, ಎಲ್ಲ ಇನ್ನೊಬ್ರ ಪಾಲ ಐತಿ ಇಲ್ಲಿ ಅಂದ್ರ ಏನು ಬದುಕಿದ್ದಾಗ 4 ಚಲೋ ಕೆಲಸ ಮಾಡಿರ್ತೀಯಲ್ಲ ಅದು ಮಾತ್ರ ನಿನ್ನ ಪಾಲಾಗ್ತದ. ಚಲೋ ಕೆಲಸ ಮಾಡಕ್ ನಾವು ಕಲಿಬೇಕು. ಏನು ಬದುಕಿದ್ದಾಗ 4 ಚಲೋ ಕೆಲಸ ಮಾಡಿರ್ತೀವಿ ಅದು ಮಾತ್ರ ನಮ್ಮ ಪಾಲಾಗ್ತದೆ. ಈಗ ನೋಡಿ ಊರಾಗ ಅಂತಾರ, ಏನು ಚಂದ ಬದುಕಿದ್ನವ, ಬದುಕುದು ಬದುಕಿದ, ಇನ್ನೊಂದು 4 ವರ್ಷ ಇರಬಾರ್ದಾವ ಅಂದ್ರ ಅವ ಸತ್ತು ಇದ್ದಂಗ. ಅವ ಏನ್ ಬದುಕಿದ, ಬದುಕುದು ಬದುಕಿದ, ಇನ್ನೊಂದು 4 ವರ್ಷ ಇರ್ಬೇಕಿತ್ತು ನೋಡು ಅಂದ್ರ ಸತ್ತು ಬದುಕಿದಂಗ. ಬದುಕುದು ಬದುಕ್ಯಾನ ಮಗ, ದೌಡ್ ಸಾಯವಲ್ಲಾಗ್ಯಾನ ನೋಡು ಅಂದ್ರೆ ಇದ್ದು ಸತ್ತಂಗವ. ಸಾಯುದು ಸತ್ತದ, 4 ವರ್ಷ ಮುಂಚೆ ಸಾಯ್ಬಾರ್ದಿತ್ತ ಅಂತ ಊರಾನವ್ರು ಮಾತಾಡಕತ್ತಿದ್ರು ಅಂದ್ರ ಇದ್ದು ಸತ್ತಂಗನ. ಸತ್ತಾನ, ಎಂತ ಮನುಷ್ಯ ಸತ್ತಾನ, ಇನ್ನೊಂದು 4 ವರ್ಷ ಇರಬಾರ್ದಿತ್ತ ಮಾರಾಯ ಅಂತ ಊರ್ ಮಂದಿ ಮಾತಾಡಕತ್ತಂದ್ರ ಅವ ಸತ್ತು ಇದ್ದಂಗನ. ಸತ್ತು ಇದ್ದಂಗನ ಹಾಕಿರೋ ಏನ್ ಇದ್ದು ಸತ್ತಂಗನ ಹಾಕಿರೋ ಅದು ನಮ್ಮ ಮೇಲೆ ಅಷ್ಟೇ. ಈಗ ನೋಡಿ ನಿಮ್ ಊರಾಗ ಕಡ್ಡಿಪಟ್ನ ಹಚ್ಚಿರ್ತಾರ, ಕಡ್ಡಿಪಟ್ನ ನೋಡಿರಿ, ಈ ಕೊರದೊಗೆಯೋ ಮಂದಿ ಬಾಳಗ ಏನು ಮಾಡೋದಿಲ್ಲ. ಎಲ್ಲಿ ಚಲೋ ಇರ್ತೈತಲ್ಲ ಅಲ್ಲಿ ಬಡ 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 ಬರುದು, ಕೊರದ್ ಬೈ ಬಿಡುದು. ಕೊರಿಯೋ ಕೆಲಸ ಅಂದ್ರೆ ಗೊತ್ತಾಗುತ್ತೆ, ನಿಮ್ಗೆ ಹೇಳ್ತೀನಿ ನಾವು, ನಿಮ್ಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಗೊತ್ತಾ, ಒಮ್ಮೆ ಏನಾಯ್ತು, ಕಡ್ಡಿಪಟ್ನ ಹಾಲಿನ ಪಾಕೆಟ್ 2 ಜಗಳಾಡಕತ್ತು. ಕಡ್ಡಿಪಟ್ನ ಅಂತೂ ಹಾಲಿನ ಪಾಕೆಟಿಗೆ 4 ವರ್ಷದಿಂದ ನಿನ್ನ ಕಿಮ್ಮತ್ 16 ರೂಪಾಯಿ ಇತ್ತು, ಇವತ್ತು ನಿನ್ನ ಕಿಮ್ಮತ್ 30 ರೂಪಾಯಿ ಆಗ್ಯದ. 4 ವರ್ಷದಿಂದ ನನ್ನ ಕಿಮ್ಮತ್ 1 ರೂಪಾಯಿ ಇತ್ತು, ಇವತ್ತು ನನ್ನ ಕಿಮ್ಮತ್ 1 ರೂಪಾಯಿ ಅದ. ಮೋಸಲ್ಲೇ ನಿದು ಅಂತದು ಕಡ್ಡಿಪಟ್ನ. ಹಾಲಂತೂ ಏನ್ ಮಾಡ್ತೀವ ಮಾರ್ಯ, ನಿನ್ನ ಕೆಲಸನ ಅಂತದ್ದೈತಿ, ಮಾಡಿದ್ರೆ ಏನ್ ಮಾಡ್ತೀನಿ, ನಿನ್ನ ಕೆಲಸ ಅಂತದ್ದೈತಿ. ಹಾಲಿನ ಪಾಕೆಟ್ ನನ್ನ ಕೆಲಸ ಏನು, ಯಾರ ಹಸದು ಕುಂತಾರಲ್ಲ ಅವ್ರು ಬಟ್ಟೆ ತುಂಬಿಸ್ತೀನಿ, ಅದಕ್ಕೆ ನಾ 16 ರೂಪಾಯಿಂದ 30 ರೂಪಾಯಿ ಆಗಿನಿ. ಚಲೋ ಇದ್ದವ್ರ ಮನೆಗೆ ಹೋಗಿ ಬೆಂಕಿ ಹಚ್ಚು ಕೆಲಸ ಮಾಡ್ತೀನಿ, ಮತ್ತೆ ನಿನ್ ಬೆಲೆ 1 ರೂಪಾಯಿ ಇರ್ಬೇಕು ಅಂತ. ಚಲೋ ಇದ್ದ ಮನೆಗೆ ಹೋಗಿ ಕೊರದು ಒಗದ್ವಿ ಅಂದ್ರ ಒಂದ ತಿಳ್ಕೋರಿ, ಎಷ್ಟೇ ದೊಡ್ಡವಿರು, ಎಷ್ಟೇ ಕಾರ್ ಇದ್ದಾವಿರು, ಎಷ್ಟೇ ಮನಿ ಇದ್ದಾವಿರು, ಕೊರದು ಒಗೆಯು ಕೆಲಸ ಮಾಡಕತ್ತೀವಿ ಅಂದ್ರೆ ನಿನ್ನ ಬೆಲೆ 1 ರೂಪಾಯಿ ಇರ್ತೈತಿ, ಜಾಸ್ತಿ ಆಗುದೇ ಇಲ್ಲ. ಇನ್ನ 30 ವರ್ಷ ಬಿಟ್ರು ಕಡ್ಡಿಪಟ್ನ 1 ರೂಪಾಯಿ ಸಿಗ್ತೈತಿ, ತಲೆ ಕೆಡಿಸ್ಕೋಬಾರ್ದು. ಸಿಗ್ಲಿಲ್ಲ ಅಂದ್ರೆ ನಮ್ಮ ಮಠಕ್ಕೆ ಬರ್ರಿ, ನಾವರ 1 ರೂಪಾಯಿ ಕೊಡ್ತೀವಿ. ಯಾಕ, ಕೊರಿಯು ಒಗು ಮಂದಿ ಬೆಲೆ ಜಾಸ್ತಿ ಆಗೋದೇ ಇಲ್ಲ ಅಣ್ಣ, ಒಟ್ಟ ದೊಡ್ಡದಾಗುದಿಲ್ಲ. ಹಾಲಿನ ಪಾಕೆಟ್ ಬೆಲೆ ಇವತ್ತು 30 ಐತಲ್ಲ, ಮುಂದೊಂದು ದಿನ 1 ಲೀಟರ್ ಬೆಲೆ 100 ರಿಂದ 120 ರೂಪಾಯಿ ಆಗುತ್ತೆ. ಯಾಕ, ಬಟ್ಟಿ ತುಂಬಿಸ್ತೈತದ. ನಿಮ್ಮೂರೊಳಗ ಟೇಲರ್ ಇರ್ತಾನಲ್ಲ, ಟೇಲರ್ಗೆ ಹೋಗಿ ನೋಡಿ, ಅವ ಕತ್ರಿನ ಕಾಲಾಗ ಒಳಗಿರ್ತಾನ, ಸೂಜಿನ ಚೂಪ್ ಟೆಪಿಗೆ ಹಾಕೊಂಡು ತಲೆ ಹಾಕೊಂಡಿರ್ತಾನೆ. ಕೇಳಿರಿ ಎಂದರೆ ಬೇಕಿದ್ರೆ ನಿಮ್ ಟೇಲರ್ಗೆ ಹೋಗಿ ನೋಡ್ರ, ಅವ ಟೆಪಿಗೆ ಹಾಕೊಂಡು ಎಲ್ಲರ ಹಿಂಗ ಸೂಜಿ ಹಿಂಗ್ ತುರ್ಕೊಂಡಿರ್ತಾನೆ ತಲೆ ಮ್ಯಾಗ. ಮತ್ತು ಕತ್ರಿ ಎಷ್ಟು ದೊಡ್ಡದಿದ್ರು ಕಾಲಾಗ ಹೋಗಿದಿರ್ತಾನ. ಕಾಲಾಗಿದ್ದ ಕತ್ರಿ, ತಲೆ ಮ್ಯಾಗಿದ್ದ ಸೂಜಿ ಎರಡು ಮತ್ತವು ಜಗಳಾಡಿ ಅವು ಒಂದು. ಕತ್ರಿ ಅಂತೂ ನಾ ಎಷ್ಟು ನೋಡಕ್ ದೊಡ್ಡ ಓದಿನಿ, ನನಗ್ ಕಾಲಾಗ ಹೋಗ ನನ್ನ ಮಗ ಇವ, ನೀನ್ ನೋಡಕ್ ಎಷ್ಟ ಸಣ್ಣ ಓದಿ ನೀನು ತಲೆಮ್ಯಾಗ ಇಟ್ಕೊಂಡಲ್ಲ, ಇದು ನ್ಯಾಯ ಇದು ಅಂತದು ಕತ್ರಿ. ಅದು ಸೂಜಿ ಅಂತೂ ನೋಡಪ್ಪ ದೊಡ್ಡವ ಸಣ್ಣವ ಅಂತ ಏನಿಲ್ಲ. ನನ್ನ ಕೆಲಸ ಏನು, ಜೋಡಿಸುದು. ಅರ್ಬಿಗಳ 2 ಜೋಡಿಸ್ತಿತ್ತಿಲ್ಲ, ಅದು ಸೂಜಿ. ಒಂದ್ ಅರ್ಬಿಯಿಂದ ಇನ್ನೊಂದ್ ಅರ್ಬಿ ಹರಿದಿತ್ತು ಅಂದ್ರ ಒಂದು ಸೂಜಿ ಇಲ್ಲ ಅಂದ್ರೆ ನಿಮ್ಗೆ ಅರ್ಬಿ ಹೊರಸ್ಲಿಕ್ಕೆ ಸಾಧ್ಯ ಐತೆ. ಒಂದು ಸಣ್ಣ ಅರ್ಬಿಯನ್ನ ಇನ್ನೊಂದು ಸಣ್ಣ ಅರ್ಬಿಗೆ ಜೋಡಿಸೋ ಕೆಲಸ ಸಣ್ಣ ಸೂಜಿ ಮಾಡ್ತದ, ಅದಕ್ಕೆ ಸೂಜಿ ತೆಲಿಮ್ಯಾಗದ. ದೊಡ್ಡ ಕತ್ರಿ ಕೆಲಸ ಏನು ಮತ್ತೆ ಮಾಡಿರಿ ನೀವ್ ಎಂದರೆ, ಕತ್ರಿ ಹಿಡ್ದಿರಲ್ಲ ಕೆಲಸ ಏನದ್ರದ್ದು, ಕಟ್ ಮಾಡೋದು. ಸಮಾಜದಾಗ ನೀ ಎಷ್ಟೇ ದೊಡ್ಡವಿರು, ಕಟ್ ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ಕಾಲಾಗಿರ್ತಿ. ಸಮಾಜದಾಗ ನೀ ಎಷ್ಟೇ ಸಣ್ಣವಿರು, ಜೋಡಿಸೋ ಕೆಲಸ ಮಾಡಕತ್ತಿ ಅಂದ್ರೆ ನೀ ತಲೆಯಾಗಿರ್ತಿ. ಸೂಜಿ ಆಗ್ಬೇಕು, ಕತ್ರಿ ಆಗ್ಬೇಕು, ನಿಮ್ಮೆ ಬಿಟ್ಟಿರ್ತದೆ. ಇದು ಕತ್ರಿ ಹಾಕಿರೋ ಸೂಜಿ ಹಾಕಿರೋ ನಿಮ್ಮೆ ಬಿಟ್ಟಿದ್ದು. ನಂದಿ ಹಾಳ ನೋಡಕ್ ಬಹಳ ಸಣ್ಣದು. ಇದ್ರ ಎರಡು ಭಾಗಗಳು, BK ಒಂದದ, PU ಒಂದದ, ಹೌದಲ್ಲ. ಈ ನಂದಿ ಹಾಳ ನೋಡಕ್ ಬಹಳ ಸಣ್ಣದು. ಖರೆ ಇಲ್ಲೇನು ಕುಂತಿರಲ್ಲ ನೀವು ನೋಡಿ, ಯಾವ ಊರವರು ಮನಿ ಬ್ಯಾರೆ, ನಿಮ್ಮ ಜಾತಿ ಧರ್ಮ ಬ್ಯಾರೆ, ರಾಜಕೀಯ ಬಂದಾಗ ಅದು ಗದ್ಲು ಬ್ಯಾರೆ, ಎಲ್ಲ ಹೊರತುಪಡಿಸಿ ನಾವು ಕತ್ರಿ ಆಗುದು ಬ್ಯಾಡ, ಗಣಪತಿ ಹಬ್ಬಕ್ಕೆ ನಾವೆಲ್ಲರೂ ಸೂಜಿ ಆಗೋಣ ಅಂತ ಎಲ್ಲರೂ ಸೇರಿರಲ್ಲ. ನೀವು ಸೂಜಿ ಕತ್ರಿ ಅಲ್ಲ, ನೀವೆಲ್ಲರೂ ಸೂಜಿ. ನೀವೆಲ್ಲ ಸಾಧ್ಯ ಆದಷ್ಟು ಮನಸ್ಸುಗಳನ್ನ ಜೋಡಿಸೋ ಕೆಲಸ, ಅದಕ್ಕೆ ಬಸವಣ್ಣ ಹೇಳಿಲ್ಲ,
ಎಷ್ಟು ಅದ್ಭುತವಾಗಿ ಬಸವಣ್ಣ ಹೇಳ್ತಾರ, ಅಂದಣವನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುಂದಿನ ಸ್ವಭಾವವ, ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ಮೃಡ ನಿಮ್ಮ ನೆನೆಯಲುವುದು ಒಂದು ದಿನ, ಎನ್ನೊಡೆಯ ಕೂಡಲ ಸಂಗಮ ದೇವ, ಅನುದಿನ ನಿಮ್ಮನ್ನ ನೆನೆವಂತೆ ಮಾಡು, ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಅಂತನ್ ಬಸವಣ್ಣ. ಪ್ರತಿದಿನ ನಿನ್ನ ನೆನೆಸ್ಬೇಕು ನಾನು, ಪ್ರತಿದಿನ ನೀ ಸೃಷ್ಟಿ ಮಾಡಿರೋ ಜಗತ್ತನ್ನ ನೆನೆಸ್ಬೇಕು ನಾನು, ಹಂಗ ನನಗೆ ಬದುಕಿಸುವಂತ ಬಸವಣ್ಣ ದೇವರಲ್ಲಿ ಕೇಳ್ಕೊಂತಾನ. ಈ ಮನಸ್ಸು ಯಾವಾಗ ಕೆಳಮುಖವಾಗಿ ಹರಿತದ, ಎಲ್ಲಿ ಕಾಮದ ಹರಿತದ, ಎಲ್ಲಿ ಮೋಹದ ಹರಿತದ, ಎಲ್ಲಿ ಆಸೆಯದ ಹರಿತದ, ಎಲ್ಲಿ ಹೆಣ್ಣು ಹಣ್ಣು ಮಣ್ಣದಲ್ಲ ಅಲ್ಲಿ ಹರಿತದ, ಅದನ್ನು ಹೊರತುಪಡಿಸಿ ಮ್ಯಾಲ್ಮುಖವಾಗಿ ಹರಿಬೇಕಾಗಿತ್ತು ಅಂದ್ರ, ನಿಮ್ಮ ಊರಾಗ ಏನಾರ ಮ್ಯಾಲ್ಮುಖವಾಗಿ ನೀರ್ ಎಳಿಬೇಕು ಅಂದ್ರೆ ಮೋಟರ್ ಹಚ್ತೀರಿ. ಮೋಟರ್ ಇಲ್ಲ ಅಂದ್ರೆ ನೀರ್ ಮ್ಯಾಗ ಬರುದಿಲ್ಲ, ಪ್ರವಚನ ಇಲ್ಲ ಅಂದ್ರೆ ನೀ ಮ್ಯಾಗ ಬರುದಿಲ್ಲ. ಪ್ರವಚನ ಮೋಟರ್ ಇದ್ದಂಗ ಹುಡುಗರು ಬಟನ್ ಆನ್ ಮಾಡ್ಯಾವ ನಿಮ್ ಮನಸ್ಸು ಮ್ಯಾಗ ಬರ್ಬೇಕಂತ ನಂದಿ ಹೇಳ್ದಾಗ ಪ್ರವಚನ ಹಚ್ಚಾರ ಅಷ್ಟೇ, ಇದನ್ನು ತಿಳ್ಕೊಂಡು ಬರುತ್ತೆ. ಮೋಟರ್ ಇದ್ದಂಗ ಇದು ಪ್ರವಚನ, ಬಟನ್ ನಿಮ್ ಊರಾನ ಹುಡುಗರು ಹೊಡೆದಾವ್, ನಿಮ್ ಮನಸ್ಸು ಕೆಳಗ್ ಹೋಲಾರ್ದಂಗ ಮ್ಯಾಗ ಬರ್ಲಿ ಒಂದಿಷ್ಟು ಸತ್ಯ ತಿಳ್ಕೊಂಡು ಅಂತ ಪ್ರವಚನ ಹಚ್ಚಾರ. ಬಂಗಾರ ನಂದು, ಆಸ್ತಿ ನಂದು, ಕಾರ ನಂದು, ಏನ್ ತಗೊಂಡು ಹೋಗಿವಿ? ಏನೂ ತಗೊಂಡು ಹೋಗಿಲ್ಲ. ಸ್ಮಶಾನಕ್ಕ ಒಬ್ಬ ಹಿಂಗೆ ದಿವಸ ಸ್ಮಶಾನಕ್ಕೆ ಹೋಗಾವ ಬರಾವ. ಊರನವ್ರೆಲ್ಲ ಅಂತಿದ್ರು ಅವನಿಗೆ ಹುಚ್ಚಿಡ್ದದು, ಅದು ಬರೇ ಸ್ಮಶಾನದಾಗ ಇರ್ತದ ಅಂತ ಊರನವ್ರು ಬೈತಿದ್ರು ಅವನಿಗೆ. ಒಮ್ಮೆ ಹಿಂಗ ಕಾರ್ಯಕ್ರಮ ಇತ್ತು, ಆ ಹುಡುಗನ ಕರೆಸಿದ್ರು. ಹುಡುಗನ್ ಕರೆಸಿ ಎಲ್ಲರ ಮುಂದೆ ಕೇಳಿದ್ರು, ಅಲ್ಲೋ ನಾವೆಲ್ಲರೂ ದಿವಸ ಕೆಲ್ಸಕ್ಕೆ ಹೋಗ್ತೀವಿ, ದಗದಕ್ಕೆ ಹೋಗ್ತೀವಿ, ನೀ ಬರೇ ಸ್ಮಶಾನಕ್ಕೆ ಹೋಗಿ ಬರ್ತೀಯಲ್ಲ, ಯಾಕ? ಆ ಹುಡುಗಂದ, ಸ್ಮಶಾನಕ್ಕೆ ನಾ ದಿವಸ ಯಾಕೆ ಹೋಗಿ ಬರ್ತೀನಿ ಅಂದ್ರ, 10 ವರ್ಷದಿಂದ 5 ವರ್ಷದಿಂದ ನಮ್ಮ ಊರಾಗ ಬಾಳ ಹಾರಾಡಿದ್ದು, ನಾ ಇಲ್ಲ ಅಂದ್ರೆ ಊರ್ ನಡೆಯಂಗಿಲ್ಲ ಅಂತ ಜಿಗಿದಾಡಿದ್ದು, ನಾ ಇಲ್ಲ ಅಂದ್ರೆ ಊರದಾಗ ಪ್ರವಚನ ಕಾರ್ಯಕ್ರಮಗಳು ಆಗುದಿಲ್ಲ ಅಂತ ಹಾರಾಡಿದ್ದು, ಮತ್ತವು ಎಲ್ಲಾ ತಣ್ಣಗ ಮಕ್ಕೊಂಡವು, ಹಾರಾಡವಲ್ಲಾಗವು, ಯಾವಾಗಾರ ಹಾರಾಡ್ತಾವೇನಂತ ಸೌಂಡ್ ಕೊಡಾಕ ಕಿವಿ ಕೊಡಾಕತ್ತೀನಿ ಸ್ಮಶಾನಕ್ಕ ಅಂದ. ಮತ್ ಹೋಗಿ ಏನ್ ತಣ್ಣಗ್ ಮಕ್ಕೊಂಡವು, ಒಂದು ಸೌಂಡ್ ಮಾಡಲ್ಲಾಗ್ಯಾವ, ಸೌಂಡ್ ಬರ್ಲಿ ಬರ್ತದೇನು ಅಂತ ಕಿವಿ ಕೊಡಾಕ ಹೊಂಟೀನಿ ನಾನು ಅಂದ. ಮಣ್ಣಿಗಾಗಿ ಜಗಳ ಆಡಿವಿ, ಹೊನ್ನಿಗಾಗಿ ಜಗಳ ಆಡಿವಿ, ಕಿಮ್ಮತ್ತಿನಿಂದ ಬದುಕಬೇಕು ನಾವು ಅಷ್ಟೇ. ಜಗಳ ಆಡಿದವ ಯಾವನೂ ದೊಡ್ಡವಾಗಿಲ್ಲ. ಜಗಳ ಎದರಿಂದ ಚಾಲು ಆಗುತ್ತ? ಏನು ಕೈಗಳಿಂದ ಜಗಳ ಚಾಲು ಆಗಿಲ್ಲ, ನಾಲಿಗೆಯಿಂದ ಜಗಳ ಚಾಲು ಆಗಿಲ್ಲ, ಹೊಟ್ಟಿ ಕಣ್ಣ ಮೂಗಿಂದ ಜಗಳ ಚಾಲು ಆಗಿಲ್ಲ. ಜಗಳ ಎದಕ್ ಚಾಲು ಆಗ್ಯದ? ನಾಲಿಗೆ. ಎಲ್ಲಿಬಿಲ್ಲಾರದ ನಾಲಿಗೆಯಿಂದ ಜಗಳ ಚಾಲು ಆಗ್ಯದ. ಎಷ್ಟು ಡೇಂಜರ್ ಈ ನಾಲಿಗೆ ಅಂದ್ರ, ನೋಡಿ, ಮಾತಲ್ಲೇ ಮಣಿ ಕಟ್ಟವ್ರದಾರ, ಮಾತಿಂದಾನೇ ಮಣಿ ಕಟ್ಟದವ್ರದಾರ, ಮಾತಲ್ಲೇ ಮುತ್ತು ಪಟ್ಕೊಂಡವ್ರದಾರ, ಮಾತಿಂದಾನೇ ಮೃತ್ಯು ಪಡ್ಕೊಂಡವ್ರದಾರ, ಮಾತಿಂದ ಅವಮಾನ ಮಾಡ್ಕೊಂಡವ್ರದಾರ, ಮಾತು ಒಳಗನ ಸನ್ಮಾನ ಮಾಡಿದವ್ರದಾರ, ಮಾತಿಂದಾನೇ ಮನಿ ಮ್ಯಾಗ ಮನಿ ಕಟ್ಟಿದವ್ರಿಗೆ ಶುಭಾಶಯ ಹೇಳಿದವ್ರದಾರ, ಮಾತಲ್ಲೇ ಈ ಮನಿ ಹಾಳಾಗ್ಲಿ ಅಂತ ಬೈದವರು ಅದಾರ, ಮಾತು ಒಳಗನೆ ವಿಷ ಹಾಕದವ್ರದಾರ, ಮಾತಿಂದಾನೇ ಅಮೃತ ಉಳಿಸಿದವ್ರದಾರ. ಮಾತು ಚಲೋ ಇತ್ತು ಅಂದ್ರ ಊರು ಕೆರೆ ಸಂಬಂಧಿಗಳು ಗಟ್ಟಿಯಾಗಿರ್ತಾವ, ಮಾತು ಕೆಡ್ತು ಅಂದ್ರ ಊರು ಹಾಳಾಗಿ ಹೋಗ್ತಾವ. ಮಾತು ನಿಜವಾದ ಸಂಪತ್ತು. ನೋಡಿ, ಒಮ್ಮೆ ಗಲ್ಲ ಇದು ಅಂತೂ ನಾ ಬಹಳ ದೊಡ್ಡವ, ತುಟಿ ಅಂತೂ ನಾ ಬಹಳ ದೊಡ್ಡವ, ಒಳಗೇನು ಹಲ್ಲಿದ್ದುವಲ್ಲ, ಹಲ್ಲಂತೂ ನೀವ್ಯಾರು ದೊಡ್ಡವರಲ್ಲ, ನಾ ಬಹಳ ದೊಡ್ಡವ, ಹಲ್ಲು ನಾ ಬಹಳ ದೊಡ್ಡವಂತು, ತುಟಿನೂ ನಾ ಬಹಳ ದೊಡ್ಡವಂತು, ಗಲ್ಲನೂ ನಾ ಬಹಳ ದೊಡ್ಡವಂತು, ನಾಲ್ಗೇನೈತಲ್ಲ ಗಪ್ಪ ಕುಂತಿತ್ತದು, ಒಟ್ಟ ಮಾತಾಡಕ್ ಹೋಗ್ಲಿಲ್ಲ. ಅವು ಮೂರು ಹೋಗಿ ಅಂದು, ಅಲ್ಲೋ ನಾ ದೊಡ್ಡವ ನಾ ಬಹಳ ಬಾರಿ ಅಂತ ಜಗಳಾಡಕತ್ತೀವಿ, ನೀವೊಬ್ಬ ಯಾಕೆ ಗಪ್ಪ ಕುಂತಿಯಲ್ಲ ಅಂತ ಮೂರು ಹೋಗಿ ನಾಲಿಗೆ ಕೇಳಿದ್ವಿ. ನಾಲಿಗೆ ಅಂತೂ ನಾ ಗಪ್ಪ ಕೂತ್ರ ನಿಮ್ ಬಾಳೆ ನೆಟ್ಟಗದ ಮಕ್ಕಳೇ ಅಂತ, ನಾ ಜರಾಕರ್ತ ಮುಂದ್ ಬರಾವಂಗ ರೀ ಅನ್ನೋದು ಬಿಟ್ಟು ಮಗನೇ ಲೇ ಅಂದ್ಬಿಟ್ಟಿನ ಅಂದ್ರೆ ಗದ್ದು ಹೊಡಿತದ, ತುಟಿನೂ ಹೊಡಿತದ, ಹಲ್ಲು ಹೊಡಿತದ ಅಂತ. ನಿಮ್ಮನ್ನ 3 ಜನ ಒಡ್ಸೋ ತಾಕತ್ತು ನನಗೈತಿ, ನನಗೆ ಒಡ್ಸೋ ತಾಕತ್ತು ನಿಮಗಿಲ್ಲ ಅಂತ, ಅದಕ್ಕೆ ನಾ ಗಪ್ ಕುಂತೀನಿ ಅಂತ. ನಾಲ್ಗೆ ಈಗ ನೋಡಿ ನನಗೆ ಕರೆಸಿರಿ, ನೀವು ನನಗೆ ಕರೆಸಿ 4 ಮಾತಾಡ್ಬೇಕಂತ ಹೇಳಿರಿ. ತಾಳಿಕೋಟಿ ಏನು ಬಹಳ ದೂರ ಅಲ್ಲ, ಅದು ಇಲ್ಲೇ ಐತಿ, ಎಳು ಬಿದ್ರೆ ಬರ್ತೀರಿ. ಜರಾ ತಪ್ಪಿ ಮಾತಾಡಿ ಹೋದಂದ್ರೆ ನಮ್ಮೂರು ದಾಟಿತ್ತಾಕ ಹೆಂಗ ದಾಟ ನೀವು ಅಂತಾರ. ಹುಡುಗರದ ಹೊಸು ಬಿಟ್ಟಾರ ನನಗವ್ರು. ನಾಲಿಗೆ ನಿಜವಾದ ಸಂಪತ್ತು. ನಾಲಿಗೆಯಿಂದನೇ ದೊಡ್ಡವರಾಗಬಹುದು, ನಾಲಿಗೆಯಿಂದನೇ ಸಣ್ಣವರಾಗಬಹುದು. ನಾಲಿಗೆ ಬಹಳ ಚಂದ ಬಳಸಬೇಕು ನೀವು. ಒಬ್ಬ ಮೈದ ಹಿಂಗ ಊರಾಗ ಅವ್ ಏನೂ ಕೆಲಸ ಇಲ್ಲ, ದೇವ್ರ ಬಾಯಿ ಕೊಟ್ಟಿದ್ನ, ಬರೇ ಒದ್ರುದ ಅವ ಎಂತ ಹೇಳ್ತಿದ್ದ ಅಂದ್ರ ಅಂತಂತಾವ್ ಒಗಿತಿದ್ದವ. ಅವ ಮಾತಾಡೋದು ನೋಡಿದ್ರೆ ಉಸುಗ ಆಗ್ಬೇಕು. ಒಮ್ಮೆ ಕಟ್ಟಿ ಮ್ಯಾಗ ಕುಂತು ಮಾತಾಡಕತ್ತಿದ್ದವ ಅಂದ, ಅಲ್ಲೋ ಮೊನ್ನೆ ನಮ್ಮ ಊರಾನ ಹಳ್ಳ ಸ್ವಚ್ಛ ಮಾಡಕತ್ತಿದ್ರಲ್ಲ, 20 ವರ್ಷದಿಂದ ಆ ಹಳ್ಳದಾಗ ನನ್ನ ವಾಚ್ ಬಿದ್ದಿತ್ತು, ಮತ್ತ ಮೊನ್ನೆ ಹಳ್ಳ ಸ್ವಚ್ಛ ಮಾಡ್ಬೇಕಾದ್ರೆ ಬುಲ್ಡೋಜರ್ದಾಗ ಹಿಂಗ ಎತ್ಯಾರ, ನನ್ನ ವಾಚ್ ಸಿಕ್ಕದ, ಪವಾಡ ಏನು ಗೊತ್ತನು, ವಾಚಿನ ಚಾಲು ಅದ ಅಂದ. ಇವ್ ಮಾತಾಡೋ ಇರ್ತಾವ ಕೆಲವೊಂದು. ಪವಾಡ ಏನಂದ್ರ ವಾಚಿನ ಚಾಲು ಅದು, ಅಂತ ವಾಚ್ ಇರ್ಬೇಕು ನಮ್ದು ಅಂದ. ಅವ್ ಮಗ್ಲಿದ್ದ ಅವ ಅಂದ, ಹೌದಾ 20 ವರ್ಷದಿಂದ ನಿನ್ನ ವಾಚ್ ಇನ್ನ ಚಾಲು ಐತಂದ್ರ 30 ವರ್ಷದಿಂದ ಅದ ಹಳ್ಳದಾಗ ನನ್ನ ತಾಮ ಬಿದ್ದು ಸತ್ತಿದ್ದ.
ಮೊನ್ನೆ ಸ್ವಚ್ಛ ಮಾಡ್ಬೇಕಾದ್ರೆ ನನ್ನ ತಮ್ಮ ಜೀವಂತ ಎದ್ದು ಬಂದಾನ. ಮತ್ ಇವ ಅಂದ ಅಲ್ಲೋ ಜೀವಂತ ಒಳಗೆ ಏನ್ ಮಾಡಕತ್ತಿದ್ದ ಹಳದಾಗ, ನಿನ್ನ ವಾಚ್ ಚಾಲು ಆಗುತ್ತೋ ಇಲ್ಲ ನೋಡ್ಕೊಂತ ಕುಂತಿದ್ದ. ನಿನ್ನ ವಾಚ್ ಬಂದಾದಾಗೆಲ್ಲ ಒಮ್ಮೆ ಶೆಲ್ ಹಾಕಕತ್ತಿದ್ದವ ಅಂದ. ಮಾತು ಹಿಂಗ ಆಡಬಾರದು. ಮಾತು ಹೇಗಿರಬೇಕು ಅಂದ್ರ ಮೃದು ವಚನವೇ ತಪಂಗಳಯ್ಯ, ಮೃದು ವಚನವೇ ಜಪಂಗಳಯ್ಯ, ಮೃದು ವಚನವೇ ಸದಾಶಿವನ ಒಲಿಮೆಯ ಕಾಣ ಗುಹೇಶ್ವರ. ಹೆಂಗಿರ್ಬೇಕು ಮಾತು ಅಂದ್ರೆ ಸಾಮಾನ್ಯ ಜನರು ಮೆಚ್ಚುವಂಗಿರ್ಬಾರ್ದು. ಸಾಕ್ಷಾತ್ ನಮ್ಮನ್ನ ಸೃಷ್ಟಿ ಮಾಡೋ ದೇವರ ಅದ್ಭುತವಾಗಿ ಬದುಕಿ ನೋಡಪ್ಪ ನೀ ಅಂತ ನಮ್ಗೆ ಬೆನ್ನು ತಟ್ಟಬೇಕು. ಅಂತ ಮಾತು ನಮ್ಮ ಆಗಬೇಕು. ಅಷ್ಟು ಚಂದ ಪ್ರೀತಿ ನಮ್ಮದು ಆಗಿರ್ಬೇಕಷ್ಟೇ. ಇಂಥ ಮಾತಾಡಿದ್ವಿ, ಚಲೋ ಸುತಂತ್ರದ ಬದುಕು ನಾವು ಬದುಕೊಂಡ್ವಿ ಅಂದ್ರ ನಮ್ಮ ಬದುಕು ಬಂಗಾರ ಆಗಕ್ಕ ಸಾಧ್ಯ. ಇಲ್ಲಾಂದ್ರೆ ಸತ್ತೊಕ್ಕದ್ ನಮ್ಮ ಬದುಕು ಚಂದ ಬದುಕಾಕ ನಾವು ಕಲಿಬೇಕಷ್ಟೇ. ಎಷ್ಟು ಸಾಧ್ಯ ಐತಿ ಅಷ್ಟು. ಏನು ಇವು ನೋಡಿ, ಮೊನ್ನೆ ನೀವು ನಂಬುದಿಲ್ಲ, ಮೊನ್ನೆ ತಾಳಿಕೋಟೆ ಮಠಕ್ಕ ಒಂದು ಮುದುಕಿ ಬಂದಿತ್ತು ವಯಸ್ಸಾದ. ಅದು ಮೈ ತುಂಬಾ ಬಂಗಾರ ಹಾಕೊಂಡು, ಕಿವಿ ತುಂಬಾ ಹಾಕೊಂಡು, ಅದೇನ್ ನೀವು ತಾಲೂಕ ಜಿಲ್ಲಾ ರಾಜ್ಯ ಅಂತ ಓಸು ಕಿವ್ಯಾಗ ಹಾಕೊಂತೀರಿ, ಓಸು ಕಿವ್ಯಾಗ ಹಾಕೊಂತೀರಿ. ನಾ ಮುದುಕಿ ಕೇಳಿದೆ, ಅಲ್ ಬೇ ನಿನ್ಗೆ ವಯಸ್ಸು 80 ಆಗ್ಯದ, ಇವು ಯಾಕೆ ಬೇಕು ನಿನಗಿದು ಸಿಂಗಾರ? ಮುಗಿದು ಹೋಗ್ಯದ ಅಂದ ಮ್ಯಾಗ ಒಂದಿಷ್ಟು ಕಾಸ್ಕ ತಪ್ಪು ನೆನೆಸ್ಕೊಂತ ಜೀವನ ಮಾಡಬಾರ್ದ ನೀನು? ಅದು ಏನ್ ಅನ್ಬೇಕು ನನಗ? ನೀ ಸನ್ಯಾಸಿ ಗಪ್ ಕುಂದ್ರ ಅಂತ. ಸಣ್ಣವದಿ, ನಿನ್ ಕೆಲಸ ಏನು? ಪ್ರವಚನ, ಉಪನಿಷತ್ತು, ಗೀತಾ, ವಚನ ಶಾಸ್ತ್ರ ಅಷ್ಟೇ. ಗಪ್ ಕುಂದ್ರಬೇಕು, ನಮ್ ಕಡೆ ಬರಬಾರ್ದು. ಆಯ್ತು ಎದಕ್ ಹಾಕೊಂಡಿ? ಇದು ತಾಲೂಕ ಜಿಲ್ಲಾ, ಅದ್ರ ಮ್ಯಾಗ ರಾಜ್ಯ, ಅದ್ರ ಮ್ಯಾಗ ದೇಶನ ಹಾಕೊಂಡಿನಿ ಕಿವಾಗ. ಎದಕ್ ಹಾಕೊಂಡಿ? ಅದು ಮುದುಕಿ ಅಂತೂ ನೀವ್ ಏನ್ ಮಾಡ್ತೀರಿ ಗಂಡ್ಮಕ್ಳು? ಒಂದು ಕಡಗ 20 ರೂಪಾಯಿ ಹಾಕೊಂಡು ಇಡೀ ಕರ್ನಾಟಕನೇ ನನ್ನ ಕೈಯಾಗೈತಿ ಅಂತ ಹಿಂಗ್ ಕಡಗ ತಿರುಗ್ತಿರಿಲ್ಲ. ಕರ್ನಾಟಕ ಕೈಯಾಗಿಟ್ಕೊಳ್ಳೋದು ದೊಡ್ಡದಲ್ಲ.